ರಾಮ ಮಂದಿರದ ದಿನ ಆ ಉದ್ಘಾಟನೆಯ ದಿನ ಯಾರಾದರೂ ರಜೆಯನ್ನ ಹಾಕಿದ್ರೆ 1,000 ರೂಪಾಯಿ ಫೈನ್ ಅನ್ನ ಹಾಕಲಾಗುತ್ತೆ ಅಂತ ಸೇಂಟ್ ಜೋಸೆಫ್ ಶಾಲೆಯ ಪ್ರಾಂಶುಪಾಲಕರು ಹೇಳಿದ್ರು. ಮತ್ತೊಮ್ಮೆ ಹೇಳು. ರಾಮ ಮಂದಿರದ ದಿನ ಆ ಉದ್ಘಾಟನೆಯ ದಿನ ಯಾರಾದರೂ ರಜೆಯನ್ನ ಹಾಕಿದ್ರೆ 1,000 ರೂಪಾಯಿ ಫೈನ್ ಅನ್ನ ಹಾಕಲಾಗುತ್ತೆ ಅಂತ ಸೇಂಟ್ ಜೋಸೆಫ್ ಶಾಲೆಯ ಪ್ರಾಂಶುಪಾಲಕರು ಹೇಳಿದ್ರು. ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. 3-4 ದಿನ ರಜೆ ಇದ್ದಾಗ ಮಕ್ಕಳಿಗೆ ಕರೆದು ಹೇಳ್ತೀವಿ, 3-4 ದಿನ ರಜೆ ಸಿಕ್ಕರೆ ಊರಿಗೆ ಹೋಗ್ಬಿಡ್ತಾರೆ, ಮತ್ತೆ ನೆಕ್ಸ್ಟ್ ಡೇ ಶಾಲೆಗೆ ಬರೋದು ಲೇಟ್ ಆಗುತ್ತೆ, ಕ್ಲಾಸ್ ಮಿಸ್ ಆಗುತ್ತೆ. ಅದು ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಸಹಜವಾಗಿ ಮಕ್ಕಳಿಗೆ ನಾವು ಈ ರೀತಿಯ ಎಚ್ಚರಿಕೆಯನ್ನ ಕೊಡ್ತೀವಿ. ಹಾಗಾಗಿ ಮಕ್ಕಳಿಗೆ ಭಯ ಇರುತ್ತೆ ಅನ್ನೋದು ನಮ್ಮ ಭಾವನೆ. ಅದಕ್ಕೂ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಪ್ರಾಂಶುಪಾಲೆ ಜೀನ್ ಹೇಳಿದ್ದಾರೆ. ಚಿಕ್ಕಮಗಳೂರಿನಲ್ಲಿ 1,000 ರೂಪಾಯಿ ದಂಡ ಹಾಕ್ತೀವಿ ಸೋಮವಾರ ಸ್ಕೂಲಿಗೆ ಬರ್ತಿದ್ರೆ ಅಂತ ಆಮೇಲೆ ಗಲಾಟೆ ಆದ ತಕ್ಷಣ ನಾವು ಹಂಗೇನೂ ಹೇಳಿಲ್ಲಪ್ಪ, ಅದು ಸ್ಕೂಲ್ ತಪ್ಪಿಸ್ಬಾರ್ದು ಅಂತಂದಿದ್ರಂತೆ. ಎಲ್ಲರಿಗೂ ಗೊತ್ತು ಏನದು ಅಂತ. ಈ ರೀತಿ ಡ್ರಾಮಾಗಳಾಡಕ್ಕೆ ಹೋಗಬೇಡಿ ಯಾರುವೆ. ಬೇಕಿದ್ದವ್ರು ಬಂದ್ಕೋತಾರೆ, ಸಾಕಿದ್ದವ್ರು ಬಿಟ್ಕೋತಾರೆ. ಫೈನು ಗೀನು ಅನ್ನೋದೆಲ್ಲ ಡ್ರಾಮಾಗಳು ನಡೆದ್ರೆ ಅದರದ್ದು ಮುಂದಿನ ಅನಾಹುತಗಳನ್ನು ಅನುಭವಿಸ್ಬೇಕಾಗತ್ತೆ ಅಷ್ಟೇ. ಎಸ್, ಸೋಮವಾರ ರಜೆ ಹಾಕಿದ ಮಕ್ಕಳಿಗೆ 1,000 ರೂಪಾಯಿ ದಂಡ ಹಾಕ್ತೀವಿ ಮತ್ತು ಪೋಷಕರ ಸಭೆಯನ್ನು ಕರೆದಿದ್ದಾರೆ ಅಂತ ನಮ್ಗೆ ಹೇಳಿದ್ದಾರೆ. ಈಗ ನಾವು ಅವರು ನೇರವಾಗಿ ಹೇಳಿದರೆ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋದಕ್ಕೋಸ್ಕರ ಅವ್ರು ಯಾರು ನೇರವಾಗಿ ನಮ್ಮ ಹತ್ರ ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ ಅಭಯ ಕೊಡ್ತಾ ಇದೆ. ಈಗ ನಾವು ಪೊಲೀಸರ ಮೂಲಕ ಅವರನ್ನು ಮುಖ್ಯೋಪಾಧ್ಯಾಯರನ್ನ ಮಾತಾಡ್ಸಿದ್ರೆ ಅವ್ರು ಪೊಲೀಸ್ ಮೂಲಕ ಹೇಳ್ತಾರೆ ನಮಗೆ ಆ ಕಾನ್ಸೆಪ್ಟೇ ಗೊತ್ತಿಲ್ಲ, ನಮ್ಮ ತಲೆಯಲ್ಲಿ ಆ ಆಲೋಚನೆಯೇ ನಮಗೆ ಒಳದಿಲ್ಲ ಅಂತ ಪೊಲೀಸರ ಮೂಲಕ ನಮ್ಗೆ ಹೇಳ್ತಾ ಇದ್ದಾರೆ. ಬರೀ ಡೌಗಳಿಂದ ನಾವು ಕೇಳ್ತಾ ಇದ್ದೇವೆ, ನಿಮಗೆ ನೀವು ಮುಖ್ಯೋಪಾಧ್ಯಾಯರಾಗಲಿಕ್ಕೆ ನಾಲಾಯಕಿದ್ದೀರಿ, ಹೆಡ್ ಮಾಸ್ಟರ್ ಆಗಲಿಕ್ಕೆ ನೀವು ನಾಲಾಯಕಾಗಿದ್ದೀರಾ ಟೀಚರ್. ಯಾಕೆಂದರೆ ಇಡೀ ಜಗತ್ತಿಗೆ ಗೊತ್ತು ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ ನಾಳೆ ಅಂತ. ಸೋಮವಾರ ಜನವರಿ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಗ್ತದೆ, ರಾಮಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂತ ಇಡೀ ಜಗತ್ತಿಗೆ ಗೊತ್ತು. ಹಾಗಾಗಿ ನೀವು ಹೇಳ್ತಾ ಇರ್ತಕ್ಕಂಥ ಸುಳ್ಳು ಈ ಪೊಲೀಸ್ ಮೂಲಕ ನಮಗೆ ಹೇಳಿಸ್ತಾ ಇರೋದು ಈ ರೀತಿ. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೇವೆ, ನಾಳೆ 22ನೇ ತಾರೀಕು ರಾಮ ಮಂದಿರದ ಉದ್ಘಾಟನೆಯನ್ನು ನೇರ ಪ್ರಸಾರವನ್ನು ನೋಡ್ತಕ್ಕಂಥ ಆಸಕ್ತಿ ಇರತಕ್ಕಂಥ ಚಿಕ್ಕಮಗಳೂರಿನ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಲೆಯ ಮಕ್ಕಳು, ನಿಮಗೆ ಆಸಕ್ತಿ ಇದೆ, ನಮಗೆ ರಾಮನ ಭಕ್ತಿ ಇದೆ, ನಾವು ರಾಮನ ಭಕ್ತರು, ನಾವು ನೇರ ಪ್ರಸಾರ ನೋಡಲೇಬೇಕು, ನಮಗೆ ಶಾಲೆಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಯಾರಿಗಾರು ನಿಮಗೆ ಆಸಕ್ತಿ ಇದ್ದರೆ ಆ ಎಲ್ಲ ಮಕ್ಕಳು ಶಾಲೆಗೆ ರಜಾ ಹಾಕಿ. ನಾನು ಯಾವಾಗಲೂ ರಜೆ ಇರಬೇಕಾದ್ರೆ ಒಂದು ಕಂಟಿನ್ಯೂಸ್ ಒಂದು 3 ಡೇಸ್ ಅಥವಾ 4 ಡೇಸ್ ರಜೆ ಇರಬೇಕಾದ್ರೆ ಮಕ್ಕಳನ್ನು ಸಪ್ರೇಟ್ ಕರೆದು ನಾನು ಹೇಳ್ತೀನಿ, ದಯವಿಟ್ಟು ಕ್ಲಾಸಿಗೆ ಬನ್ನಿ. ಏಕೆಂದರೆ ಅವರದ್ದೇನು ಗೊತ್ತಾ, ಒಂದು ಸಲ ಊರಿಗೆ ಹೋಗ್ತಾರೆ, ಕೆಲವೊಮ್ಮೆ ಲೇಟ್ ಆಗುತ್ತೆ, ಕೆಲವು ಮಕ್ಕಳು ಮಿಸ್ ಮಾಡ್ಕೋತಾರೆ, ಸ್ಪೆಷಲಿ ಕನ್ನಡ ಮೀಡಿಯಂ ಮಕ್ಕಳು, ದೂರದಿಂದ ಬರುವವರು, ಮತ್ತು ಕೆಲವೊಮ್ಮೆ ಪೇರೆಂಟ್ಸ್ ಅನ್ಎಜುಕೇಟೆಡ್ ಇರ್ತಾರೆ. ಸೊ ಅವರಿಗೆ ಒಂದು ರಿಮೈಂಡರ್ ಕೊಡ್ತೀನಿ ನಾನು ಯಾವಾಗಲೂ. ಸೊ ಆ ರೀತಿಯೇ ಒಂದು ರಿಮೈಂಡರ್ ಕೊಟ್ಟಿದ್ದೀನಿ ವಿನಃ ಯಾವುದೇ ಕಾರಣಕ್ಕೂ ಇದಕ್ಕೂ ನಾಡ್ದು ನಡೆಯುವಂಥ ಅಯೋಧ್ಯೆಗೂ ಯಾವುದೇ ಸಂಬಂಧ ಇಲ್ಲ ಸರ್. ಬಿಕಾಸ್ ನಾನು ಒಬ್ಬಳು ಧಾರ್ಮಿಕ ವ್ಯಕ್ತಿ, ನಾನು ಎಲ್ಲ ಧರ್ಮಗಳನ್ನು ಗೌರವಿಸುವಂಥ ವ್ಯಕ್ತಿ. ಸೊ ನನ್ನ ಮಕ್ಕಳಿಗೆ ನೀವು ಕೇಳಿದರೆ ಎಲ್ಲ ಮಕ್ಕಳನ್ನು ನಾನು ಸಮಾನ ರೀತಿಯಲ್ಲಿ ನೋಡ್ತೀನಿ ಅಂತ ಹೇಳಿಬಿಟ್ಟು ನನ್ನ ಮಕ್ಕಳೇ ಅವರ ಒಂದು ಏನು ಅನಿಸಿಕೆಗಳನ್ನು ಅವ್ರು ಕೊಟ್ಟಿದ್ದಾರೆ ವಿನಃ ಯಾವುದೇ ಕಾರಣಕ್ಕೂ ನಾನು ಇದು ಏನು ಫೈನ್ ಹಾಕ್ತೀನಿ ನೀವು ಬರದಿದ್ದರೆ ಮತ್ತು ಇದಕ್ಕೂ ನಡೆಯುವಂತಹ ಒಂದು ಕಾರ್ಯಕ್ರಮಕ್ಕೂ ಯಾವುದೇ ಸಹಜವಾಗಿ ಪ್ರತಿ ಸರಿ ಹೇಳೋ ರೀತಿನೇ ಎಸ್ ಪ್ರತಿ ಸಾರಿ ನಾನು ಹೇಳ್ತೀನಿ ಸರ್. ಯಾವಾಗಲೂ ನಾವು ರಜೆಗೆ ಹೋಗಬೇಕಾದ್ರೂ ನಾನು ಯಾವಾಗಲೂ ಮಕ್ಕಳನ್ನು ಕ್ಲಾಸ್ ವೈಸ್ ಕರ್ಕೊಂಡು ಬಂದು ಹೇಳ್ತೀನಿ ಸರ್. ಅದನ್ನೇ ನಾನು ಈ ಸಲನೂ ಮಾಡಿದ್ದೆ. ಬರೀ ಡೌಗಳಿಂದ